ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೂತ್ ಅವರ ಆತ್ಮೀಯರೇ. ಬಳ್ಳಾರಿ ಮತ್ತೊಮ್ಮೆ ಉದ್ವಿಗ್ನಾಗಿಬಿಟ್ಟದ. ಕಾಂಗ್ರೆಸ್ ಮತ್ತು BJP ಮಧ್ಯದಲ್ಲಿ ಎರಡು ಹೋಳಾಗ್ಯದ. ಒಂದು ಕಡೆ ನಾರಾ ಭರತರೆಡ್ಡಿ ಅವ್ರ ಜೊತೆಗೆ ನಮ್ಮ ಬೆಂಗಳೂರಿನ ಡಾನ್ DK ಶಿವಕುಮಾರ್, ಇನ್ನೊಂದು ಕಡೆಗೆ BJPಯ ಬ್ಯಾರೋನ್ ಗೊತ್ತದ ನಿಮಗೆ, ಗಣಿ ಅಂತ ಒಂದು ಕಾಲ ಕರೆಸ್ಕೊಂಡಂಥವ್ರು, ನಮ್ಮ ಜನಾರ್ದನ್ ರೆಡ್ಡಿ ಜೊತೆಗೆ ನಮ್ಮ ಶ್ರೀರಾಮರು, ಅವ್ರ ಜೊತೆಗೆ ಅವ್ರ ಬ್ರದರ್ಸ್ ಅಂತ ಕೂಡಿದ್ದಾರೆ. ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಉಳಿದವರು ಎಲ್ಲರೂ ಕುಡ್ಕೊಂಡಿದ್ದಾರೆ. ಇವರು ಅಂದ್ರೆ ಎರಡು ಬಣ ಆಗಿಬಿಟ್ಟದ. ಇವರು ಒಂದಿಷ್ಟು ಜನ ಆ ಕಡೆ, ಒಂದಿಷ್ಟು ಜನ ಈ ಕಡೆ, ಅಂದರೆ ಇಬ್ಬರ ಮಧ್ಯೆ ಕಾದಾಟ. ಈಗಂತೂ ಈಗಾಗಲೇ ಪೊಲೀಸ್ ರಿಪೋರ್ಟ್ಗಳ ಪ್ರಕಾರ ಸತೀಶ್ ರೆಡ್ಡಿ ಗನ್ ಮ್ಯಾನ್ ಗುಂಡಿಗೆ ರಾಜಶೇಖರ್ ಬಲಿ ಆದಂತೇಳಿ ಸ್ವತಃ ನಮ್ಮ ಜಮೀರ್ ಅಹಮದ್ ಅವರು ಒಪ್ಕೊಂಡಿದ್ದಾರೆ, ಹೇಳಿಕೊಂಡಿದ್ದಾರೆ. ಹೆಂಗೆ ಹಾರಿತು, ಏನು ಹಾರಿತು, ಯಾಕೆ ಹಾರಿತು ಆ ಮಾತು ಬೇರೆ. ಒಟ್ಟಿನಲ್ಲಿ ದುಮ್ಮಡಿ ಶುರುವಾಗ್ಯದ. ಅದೇ ಕಾಲಕ್ಕೆ ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲೂ ಸಹಿತ ಅವೆಲ್ಲ ಈಗ ಅಲ್ಲಿ ನೋಡಿದ್ದೇನು, ದೊಣ್ಣೆ ಮತ್ತೇನು ಕಾರದ ಪುಡಿ ಹಿಡ್ಕೊಂಡು ಓಡಾಡುತ್ತೆ ಹೆಣ್ಣುಮಗಳು, ಜೊತೆಗೆ ಬಂದು ಹಿಡ್ಕೊಂಡಂಥ ಅಡ್ಡಾಡೊಂದು ಜನ, ಇನ್ನೊಂದು ನಮ್ಮ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಗನ್ ಹಿಡ್ಕೊಂಡಂಥ ಒಬ್ಬ ವ್ಯಕ್ತಿ ಗನ್ ಮ್ಯಾನ್, ಅವರಿಂದ ಶೂಟ್ ಆಗಿದ್ದು ಇವರಿಂದ ಶೂಟ್ ಆಗಿದ್ದು ಅವರು. ಒಟ್ಟಿನಲ್ಲೇ ಇಬ್ಬರು ಸಜ್ಜನರು ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇಬ್ಬರು ನೆಕೆಡ್ ಆಗಿಬಿಟ್ಟಿದ್ದಾರೆ ಸಮಾಜ ಮುಂದೆ, ದೇಶದ ಮುಂದೆ. ಇವ್ರು ಯಾರು ಬದಲಾಗಲಾರಂಥ ಧನಿಗಳಿರಲ್ಲ. ಗಣಿ ಧನಿ ಆಗಿರ್ಬೋದು, ಇವತ್ತಿನ ನಾರಾ ಭರತರೆಡ್ಡಿ ಆಗಿರ್ಬೋದು, ಅಥವಾ ನಮ್ಮ DK ಶಿವರ್ ಆಗಿರ್ಬೋದು, ಇನ್ನುಳಿದು ಯಾರೇ ಇರಲಿ, ಇವತ್ತಿನ ಈ ಒಂದು ಗುಂಡಾಗಿರೋ ರಾಜಕೀಯಕ್ಕೆ, ಹಣಬಲದ ರಾಜಕೀಯಕ್ಕೆ, ಮಸಲ್ಸ್ ರಾಜಕೀಯ ದೊಡ್ಡ ಸಾಕ್ಷಿಗಳಾಗಿ ಹೋಗಿಬಿಟ್ಟಿದ್ದಾರೆ. ಇವತ್ತಿನ ರಾಜಕೀಯ ಅಂದರೆ ಇದಪ್ಪ ಅನ್ನುವಂಥ ಪರಿಸ್ಥಿತಿ ಬಂದದ. ರಾಜನೀತಿ ಅನ್ನೋದು ಎಲ್ಲೋ ಸತ್ತು ಹೋಗಿಬಿಟ್ಟದಂತ ಅನ್ನಿಸ್ತದ. ಇಲ್ಲಿ ಪ್ರಾಮಾಣಿಕರಿಗೆ ಬದುಕನ್ನು ನೋಡಿ ಬದುಕಿಗಾಗಿ ಏನಾದರೂ ಹುಡುಕಬೇಕಪ್ಪ ಅನ್ನುವಂಥವ್ರಿಗೆ, ಒಳ್ಳೆಯದನ್ನು ಮಾಡಬೇಕಪ್ಪ ಅನ್ನುವಂಥವ್ರಿಗೆ ಇಲ್ಲೆಲ್ಲಿ ಅವಕಾಶ ಇಲ್ಲ, ಅವಕಾಶ ಸಿಗುವುದೂ ಇಲ್ಲ. ಇವರ ಮಧ್ಯದಲ್ಲೇ ಒಬ್ಬ ಪ್ರಾಮಾಣಿಕ ಸಜ್ಜನ ಹೋಗಿ ಇಲೆಕ್ಷನ್ ನಿಂತು ಗೆದ್ದು ಇದನ್ನು ಬದಲಾವಣೆ ಮಾಡ್ತಾನೆ. ಮತ್ತು ಬದಲಾವಣೆ ಒಂದೇ ಹಾದಿ, ಮತದಾರನ ಸ್ವತಃ ಇನ್ನೇನಾದರೂ ಇಂಥ ಒಂದು ವ್ಯವಸ್ಥೆ ಬದಲಾಗಬೇಕಾಯ್ತಂದ್ರೆ, ಗುಂಡಾಗಿರಿ ವ್ಯವಸ್ಥೆ ಬದಲಾಗಬೇಕಾಯ್ತಂದ್ರೆ ಎಲ್ಲ ಕಡೆ ಇದೆ ಇದು. ಅದರಲ್ಲೂ ಬಳ್ಳಾರಿಯಲ್ಲೇ ಅತಿ ಹೆಚ್ಚು, ಅದರಂದ್ರೆ ಬೆಳಗಾವಿಯಲ್ಲೂ ಸಾಕಷ್ಟು ಬೆಳೀತಾ ಇದೆ. ಎಲ್ಲ ಕಡೆಗೂ ಹೆಚ್ಚು ಒಂದಂತಲ್ಲ, ಈವನ್ ಮೈಸೂರಲ್ಲೂ ಅದ, ಬೆಂಗಳೂರಲ್ಲೂ ಅದ, ಎಲ್ಲ ಕಡೆಗೂ ಬೆಳೀತಾ ಇದೆ. ಈ ಒಂದು ಗುಂಡಾಗಿರಿಯ ರಾಜಕಾರಣ ಅಂತ್ಯ ಯಾವಾಗ ಅಂತ. ಬಳ್ಳಾರಿಯಲ್ಲಂತೂ ಅಂತ್ಯ ಆಗೋ ಸಾಧ್ಯತೆ ಭಾಳ ಕಡಿಮೆ. ಯಾಕಂದರೆ ಎರಡೂ ಕಡೆ ದುಡ್ಡಿದ್ದಂಥವರು, ಎರಡೂ ಕಡೆ ಏನಪ್ಪ ಅಂದ್ರೆ ಗುಂಡಾಗಳು ಅವರು ಸಾಕಿದ್ದಾರೆ. ಅವರು ಇವತ್ತು ರಾಜಕೀಯ ಅಂದ್ರೆ ಏನಪ್ಪ ಅಂದ್ರೆ, ಇವತ್ತು ಗುಂಡಾಗಿ ಹೆಚ್ಚು ನಮಗೆ ವೈರಿ ಆದ್ರಪ್ಪ ತೆಗೆದು ಬಿಡುವಂಥ ಒಂದು ನೇಚರ್ಗೆ ಬಂದಂಥದ್ದು. ಇಂಥವೆಲ್ಲ ಗಮನಿಸಿದಾಗ ಈ ದೇಶ ಏನಪ್ಪ ಇದು ಗುಂಡಾಗಳ ದೇಶನ. ಇಲ್ಲಿ ಯಾರಿಗೆ ಮಾತಿ ಬೆಲೆ ಇಲ್ಲ. ಇಬ್ಬರು ಸಜ್ಜನರಾಗಿ ಹೇಳ್ತಾರೆ, ವಾದ ಮಾಡ್ತಾರೆ, ನಾವು ಆರಿಸಿಲ್ಲ ನೀವು ಆರಿಸಿಲ್ಲ, ಅದು ನಿಮ್ಮ ಕಡೆ ಗಣ್ಯ ಯಾಕೆ. ಇಬ್ಬರು ಹೋಗ್ತಿರಲ್ಲ ಸಾಮಾನ್ಯರೇ. ಪೋಸ್ಟರ್ ಸಲುವಾಗಿ ಪೋಸ್ಟರ್ ಹರಿದ್ರಂತ ಇವ್ರು ಶುರು ಮಾಡಿದರು. ಒಂದು ಸಣ್ಣದು ಅವರು ಫೋಟೋಗಳಿಂದ. ಮತ್ತು ನಾವು ನಮ್ಮ ಮತದಾರರು ಸಹಿತ ಈ ಫೋಟೋಗಳು ನೋಡಿ ನಾವು ಓಟ್ ಹಾಕ್ತಾ ಇದ್ದೀವ. ಆದರೆ ಇವತ್ತು ಎಲ್ಲರೂ ಅದನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಭಾಳಷ್ಟು ಕಡೆ ಇದೆ, ಎಲ್ಲ ಕಡೆನೂ ಅಂದ್ರೆ ಅಡ್ಡಿ ಇಲ್ಲ. ಮ್ಯಾಕ್ಸಿಮಮ್ ಫ್ಲೆಕ್ಸ್ಗಳು ಹಾಕ್ಕೊಳ್ಳೋದು, ಜೋರಾಗಿ ಆಡೋದು, ಕುಡಿಯೋದು, ಮಾಡೋದು, ಇದೊಂದು ದೊಡ್ಡ ಟೀಮ್ ಥರ ಆಗಿಬಿಟ್ಟದೆ ಎಲ್ಲ ಕಡೆನೂ. ಅಂಥದ್ದು ಬಳ್ಳಾರಿಲಂತೂ ಭಯಂಕರ ಅಂತ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿನ ಗುಂಡಾ ವಿರೋಧಿ, BJP ಗುಂಡಾಗಳು. ಜನಸಾಮಾನ್ಯರಿಗೆ ಏನು ಕೆಲಸ ಇಲ್ಲ, ಸುಮ್ಮನೆ ಮನೆಗೆ ಹೋಗೋದಷ್ಟು. ಅಲ್ಲಿ ನಿಂತರ ಮೈ ಮೇಲೆ ಬರ್ತದೆ, ಕೇಸ್ ಅವ್ರ ಮೇಲೆ ಹಾಕ್ತಾರೆ. ಯಾಕಂದ್ರೆ ಇಲ್ಲಿ ಈ ಮತದಾರರ ಗುದ್ದಾಟದಲ್ಲೇ ಸಾಯುವಂಥವ್ರು ಯಾರಪ್ಪ ಅಂದ್ರೆ ಬಡಪಾಯಿ ರಾಜಶೇಖರ್ ರೆಡ್ಡಿ ಅಂತ ಹುಡುಗ. ನೋಡ್ರಿ ಎಲ್ಲಿದು ಬಂದು ಏನೋ ಆಯಿತು, ಅವನು ಒಂದಿಷ್ಟೇನೋ ಹೊಸ್ತಾನ ಮಾಡಿದ, ಪೆಟ್ಟು ತಿಂದು ಸತ್ತು ಹೋಗ್ಬಿಟ್ಟ. ಸಣ್ಣ ವಯಸ್ಸಿನ ಹುಡುಗ. ಇಂಥವು ಅನೇಕಲ್ಲಿ ಕೆಲವು ಸಿಕ್ಕಿದಾವೆ, ಕೆಲವೊಂದು ಇಲ್ಲ, ಮುಚ್ಚಿ ಹೋಗ್ಬಿಟ್ಟಿದ್ದಾವೆ. ಅದರಲ್ಲೂ ಜನಾರ್ದನ್ ರೆಡ್ಡಿಯ ಕಾಲದಲ್ಲಂತೂ, ಹಿಂದಿನ ಕಾಲದಲ್ಲಿ ನಾವು ನೆನಪಿಸ್ಕೊಂಡ್ರೆ ಬಳ್ಳಾರಿ ಹೋಗಿಸೋದು ಭಯ ಆಗ್ತಾಯಿತ್ತು. ಇವತ್ತೊಂದಿಷ್ಟೇನೋ ಎಲ್ಲ ಶಾಂತ ಆಗ್ಯದಪ್ಪ, ಏನೋ ಆಗಿದೆ ಅಂತ ಅನ್ನೋಷ್ಟರಲ್ಲಿ ಮತ್ತೆ ಶುರುವಾಗಿಬಿಟ್ಟದೆ. ಮತ್ತು ಜನಾರ್ದನ್ ರೆಡ್ಡಿ, DK ಶಿವಕುಮಾರ್ ಅವರು ಹೇಳುವಂಗೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದರೂ ಮತ್ತೆ ಶುರುವಾಯಿತು ಇದು ಗುಂಡಾಗರ್ದಿ. ಕಾಕತಾಳೀಯವೋ ಮತ್ತು ನಿಜನೋ. ಯಾಕಂದರೆ
ಇಡೀ ಮೈ ತುಂಬ ಅವ್ರು ತಲೆ ತುಂಬಿದ ವಿಚಾರ. ದುಡ್ಡನ್ನ ಹೆಂಗೆ ತಯಾರು ಮಾಡಬೇಕು, ಹೆಂಗೆ ಕೂಡಿಸ್ಬೇಕು, ದುಡ್ಡನ್ನ ಕೂಡಿಸೋಕೆ ಹೊರಟ್ರೆ ಮನುಷ್ಯ ಶುರುವಾಗಿಬಿಡ್ತು. ವಾಮಾರ್ಗ ಸ್ಟಾರ್ಟ್ ಆದ ಮೇಲೆ ನಮ್ಮ ವೈರಿಗಳು ಅಲ್ಲೆಲ್ಲಿ ಶುರು ಅದು ಹೆಚ್ಚಾಗಿ ಶುರುವಾಗಿಬಿಡ್ತಾರೆ. ಆ ದುಡ್ಡಿಂದ ಗೆಲ್ಲೋದಲ್ಲ ಇವತ್ತು. ಅದು ದುಡ್ಡು ಸಂಗ್ರಹಕ್ಕಾಗಿ ಏನಾದರೂ ಹಾದಿ ಮಾಡು, ಇದಂತಲ್ಲ, ಏನಾದರೂ ಮಾಡು. ಕೊನೆಗೆ ಆಯ್ತು ಇಂಥ ಘಟನೆ ಏನಾದರೂ ಮಾಡೋಕೆ ಹೊಂಟ್ರೆ ಏನಾದರೂ ಆಗಿ ಹೋಗಿಬಿಡ್ತದೆ. ಇವತ್ತು ರಾಜಶೇಖರ ರೆಡ್ಡಿ ಆಗಿರೋ ಇಂಥವ್ರು ಅನೇಕ ಸದ್ದು ಹೋಗಿಬಿಟ್ಟಿದ್ದಾರೆ. ಈ ಹಿಂದೂ ಸಹಿತ ಜನಾರ್ದನ ರೆಡ್ಡಿ ಅವ್ರ ಕಾಲದಲ್ಲಿ ಹಂಗೆ ಆಯ್ತು. ರಿಪಬ್ಲಿಕ್ ಅಂತ ಕರೆಸ್ಕೊಂಡಿದ್ದು ಬಳ್ಳಾರಿ ರಿಪಬ್ಲಿಕ್. ಇದು ಏನಪ್ಪ ಅಂತಂದ್ರೆ ಇಲ್ಲಿ ಅದು ಹದಗೆಟ್ಟ ರಾಜಕಾರಣ ಒಂದು ದೊಡ್ಡ ಸಾಕ್ಷಿಯಾಗಿ ಹೋಯಿತು. ಮತ್ತು ಈಗಾಗಲೇ ಅವರಿಗೆ ಹಲವು ವರ್ಷಗಳ ಜೈಲು ಶಿಕ್ಷೆನೂ ಆಗಿದೆ ನಮ್ಮ ಜನಾರ್ದನ ರೆಡ್ಡಿ ಅವ್ರಿಗೆ. ಉಳಿದವ್ರಿಗೂ ಆ ಶಿಕ್ಷೆ ಆಗೋ ಸಾಧ್ಯತೆಗಳಿದ್ದಾವೆ. ಭಾಳ ಜನರಿಗೆ ಈ ಶಿಕ್ಷೆ ತಪ್ಪಿಸ್ಕೊಂಡಂಥದ್ದು ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತಲ್ಲ. ಎಲ್ಲೋ ಕೆಲವು ಜನಕ್ಕೆ ಶಿಕ್ಷೆ ಆಗ್ತದೆ. ಜನಾರ್ದನ ರೆಡ್ಡಿನೋ, ಲಾಲೂ ಪ್ರಸಾದ್ ಯಾದವೋ ಇಂಥವ್ರು ಕೆಲವೊಂದಿಷ್ಟು ಅಲ್ಲ ಇಲ್ಲ ಎಲ್ಲೋ ಒಂದಿಷ್ಟು ರಿಸಲ್ಟ. ಅವ್ರು ನಿಜವಾಗಿ ಇವ್ರು ಎಲ್ಲರಿಗೂ ಶಿಕ್ಷೆ ಆಗಬೇಕಾಗಿದ್ದು. ಯಾರು ಮಾಡೋರು ಯಾರೋ ಕೊಡೋರು ಯಾರೋ, ಕಾನೂನು ತಯಾರು ಮಾಡೋರು ಕಾನೂನವ್ರ ಕೈಯಾಗ, ಪೊಲೀಸರ ಕೈಯಾಗ ಎಲ್ಲ ಇದ್ದಾಗ ಕರ್ನಾಟಕ ಬಂದ್ರೆ MLAಗಳಿಗೆ CID ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇನ್ನೊಂದಿರ್ಬೋದು, IT ಇರ್ಬೋದು, ಎಲ್ಲನೂ ಇವ್ರು ಹೇಳಿದಂಗೆ ಕೇಳುವಂಥವು. ಸೆಂಟ್ರಿಗೆ ಹೋದಾಗ ಅಡ್ಡಿ ಹೋದ ಪರಿಸ್ಥಿತಿ. ಆಡಳಿತಾರೂಢದಲ್ಲೇ ಯಾರು ಇರ್ತಾರೋ ಅವ್ರ ಪರ ಅವೆಲ್ಲ CBI ಆಯಿತು, IT ಆಯಿತು, ED ಆಯಿತು, ಎಲ್ಲನೂ ಮತ್ತು ಸತ್ತು ಹೊರಗೆ ಬಂದ್ರೆ ಹೆಂಗೆ ಬರ್ತದೆ. ಹೋಗೋ ಕಡೆಗೆ ಈಗ ಇಲೆಕ್ಷನ್ ಕಮಿಷನ್ ಮೇಲೂ ಸಾಕಷ್ಟು ಆರೋಪಗಳು ಬರ್ತಾಯಿದ್ದಾವೆ. ಎಲ್ಲ ಬೋಗಸ್ ಓಟ್ ಮಾಡಿಸ್ತಾರಲ್ಲ ಅಂತೇಳಿ. ಯಾಕೆ ಒಂದು ಮನೆಯಲ್ಲಿ 100 ಓಟುಗಳು ಒಂದು ಮನೆಯಲ್ಲಿ. ಈ ಹೊಸದಾಗಿ ಶುರುವಂಥ ಒಂದು SIR ಸಿಗುವಂಥವೆಲ್ಲ SIR ಶುದ್ಧಾಗಿದ್ದಾವೆ ಅಂತ ಹೊರಗೆ ಬಂದಂಥ ಪಟ್ಟಿಯಲ್ಲಿ ಒಂದು ಮನೇಲಿ 500, 600 ಜನ. ಯಾಕಂತ ಕೇಳಿದ್ರೆ ಅವರೆಲ್ಲರೂ ನಿರಾಶ್ರಿತರೆ, ಪಾಪ ಒಂದು ನಂಬರ್ ಕೊಟ್ಟಿವಿ ಅಷ್ಟೇ ಅಂತೇಳಿ. ಅವರೆಲ್ಲ ರೋಡ್ ಮೇಲೆ ಬಿದ್ದಂಥವ್ರು ಅನ್ನುವಾಗ ವಾದ ಮಾಡ್ತಾರೆ ಎಲೆಕ್ಷನ್ ಕಮಿಷನರ್ ಅವರು. ಹೀಗಾಗಿ ಇವತ್ತು ಇಲೆಕ್ಷನ್ ಕಮಿಷನ್ ಆಯಿತು, ಮತ್ತೇನಾಯ್ತು, ಇವರೆಲ್ಲರೂ ಈ ಬಳ್ಳಾರಿ ಅಂತ ಗುಂಡಾಗಿರಿ ಅಂತ ತಿಳಿದಕ್ಕೆ ಇವ್ರಿಗೆ ಸಾಧ್ಯ ಇದಲ್ಲ ಅಂತೇಳಿ ಬೋಗಸ್ ಓಟ್ ಹಾಕೋದು, EVM ಬದಲು ಮಾಡ್ಕೊಳ್ಳೋಂಥದ್ದು, ಏನೇನು 100 ಗದ್ದ ಮಾಡ್ತಾ ಇರ್ತಾರೆ ಇವರೆಲ್ಲ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಮುಖ್ಯ ಇರ್ತದೆ. ಅಧಿಕಾರ ಇದ್ದಿಲ್ಲ ಮುಂಚೆಕಾಗಿ ಬರ್ತದೆ ರೀ. ಅಧಿಕಾರ ಇಲ್ಲದ್ರೆ ಶುರು ಆಗಿಬಿಡ್ತದೆ, ತೆಕ್ಕಾಡು ಶುರು ಆಗ್ತದೆ. ಆಡಳಿತ ನೋಡಿದವ್ರು ಈಗ ನೋಡ್ರಿ ಹೇಗಾದ್ರೂ ಮಾಡಿ BJP ತಡಿಬೇಕಂತ ಕುಳಿತಿದ್ದಾರೆ. ಅದಕ್ಕಾಗಿ ಇವತ್ತು ಪಾರ್ಥರೆಡ್ಡಿ ಬೆಂಬಲಕ್ಕೆ DK ಬಂದಿದ್ದಾರೆ. ಇದನ್ನು ಇಟ್ಟುಕೊಂಡು ಇವತ್ತು ನಮ್ಮ HD ಕುಮಾರಸ್ವಾಮಿಗಳು ಕೇಳ್ತಾ ಇದ್ದಾರೆ, ಯಾಕೆ DK ಶಿವಕುಮಾರ್ ಬರ್ತಾರೆ, ಗೃಹ ಮಿನಿಸ್ಟರ್ ಎಲ್ಲಿದ್ದೀರಿ, ಬಳ್ಳಾರಿ ಬರೋದಕ್ಕೆ ಅವ್ರನ್ನೇ ಕಳಿಸಿದ್ರಿ ಅಂದ್ರೆ ಮತ್ತು ಗುಂಡಾಗಿರಿ ಮಾಡಕ್ಕೆ ಕಳಿಸಿದ್ರಿ ನೀವು ಅಂತ ಕೇಳ್ತಾ ಇದ್ದರು. ಹಾಗಾದರೆ BJP ಎಲ್ಲ ಸಜ್ಜನರಿದ್ದಾರಂತೂ ಅಲ್ಲ, ಅಲ್ಲೂ ಅದ ಪರಿಸ್ಥಿತಿ. ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಜೊತೆಗೆ ಸೋಮಶೇಖರ್ ರೆಡ್ಡಿ, ಇವೆಲ್ಲರೂ ಎಲ್ಲ ರೆಡ್ಡಿ ಮಂದಿಯೆಲ್ಲ ಇವತ್ತು ಅವರು ಸಹಿತ ಎಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಕಾಲದಲ್ಲಿ ಎಳೆದುಬಿಟ್ಟಿದ್ದಾರೆ. BJP ಕಾಂಗ್ರೆಸ್ ಇವತ್ತು ಯಾರು ಐಗಂತಿ ಒಂದು ರಾಜಶೇಖರ ರೆಡ್ಡಿನ ಹೊಡೆದವ ಈ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಅನ್ನೋದು ಸ್ಪಷ್ಟ ಆದಂಗೆ. ಇನ್ನು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಇದ್ದಂತಹ ಬಂಧುಗಳಂದ ವ್ಯಕ್ತಿ ಯಾರು, ಖಾರದ ಪುಡಿ ಎಸೆಯುತ್ತಿರೋದು ಹೆಣ್ಮಗಳು ಯಾರು, ತೊನ್ನೆ ಇಟ್ಕೊಂಡಿದ್ದು ಯಾಕೆ, ಇವಕ್ಕೆಲ್ಲ ಸಹಿತ ಉತ್ತರ ಹುಡುಕಬೇಕಾಗಿದೆ. ಹೀಗಾಗಿ ಎರಡೂ ಕಡೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಬ್ಬರಲ್ಲೂ ಗುಂಡಾಗಿರಿ ಮನೆ ಮಾಡಿಕೊಂಡದ. ಇಂಥ ಒಂದು ರಾಜಕಾರಣ ಯಾವಾಗ ಅಂತ್ಯ ಆಗ್ತದೆ ಅನ್ನೋದು ಇವತ್ತು ಸಾರ್ವಜನಿಕರ ಪ್ರಶ್ನೆ. ಅದಕ್ಕಿರೋ ಉತ್ತರ ಒಂದು ಸಾರ್ವಜನಿಕರು, ಜನಸಾಮಾನ್ಯರು ಮತಗಳಿಗೆ ತಮ್ಮ ಮತಗಳನ್ನು ಮಾರಲಾರ್ದು, ಮತಗಳನ್ನು ತಮ್ಮ ದುಡ್ಡಿಗೆ ಅಥವಾ ಸಾರಾಯಿಗೆ ಮಾರಲಾರ್ದು ಯೋಗ್ಯರಿಗೆ ಕೊಟ್ಟರೆ ಇಂಥವ್ರು ತಪ್ಪಿಸ್ಬೋದು. ಎಲ್ಲರ ಮಾತು ಇವರೇ ಬರೋರು. ಯಾಕಂದ್ರೆ ಸಾರಾಯಿ ಅಂಥವ್ರು ಅವರ, ಗುಂಡಾಗಿರಿ ಮಾಡೋರು ಅವರ, ಧ್ವನಿ ತೊಗೊಂಬರೋರು ಅವರ, ಗನ್ ಹಿಡ್ಕೊಂಬರೋರು ಅವರ ಅಂದಾಗ ಅವರ ಬೆದರಿಕೆಗೆ ನಾವೇನಾದರೂ ಮತಗಳನ್ನು ಇಂಥವ್ರು ಹಾಕ್ತಾ ಹೋದ್ವಿ ಅಂದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಕಠೋರವಾದಂಥ ಸರ್ಕಾರಗಳು ಬಂದ ಜನಸಾಮಾನ್ಯರೆಲ್ಲ ಬದುಕು ಕಷ್ಟ ಅನ್ನೋದು ಅಷ್ಟ ಸತ್ಯದ. ಬಳ್ಳಾರಿ ಘಟನೆಯಿಂದ ನಮ್ಮ ಮತದಾರ ಕಲಿಯೋದು ಭಾಳ ಅದ, ಅದು ಕಲಿತಾ ಇಲ್ಲ. ಅದೇ ಒಂದು ದೊಡ್ಡ ದುರಂತ. ಯಾಕೆಂದರೆ ಯಾರಿಗೆ ಅನ್ಯಾಯ ಆಗ್ತದೆ, ಅನ್ಯಾಯ ಆದವ್ರು ಪ್ರತಿಭಟನೆ ಮಾಡಬೇಕು. ಅನ್ಯಾಯ ಆಗದವ್ರು ಯಾಕೆ ಪ್ರತಿಭಟನೆ ಮಾಡ್ತಾರೆ ರೀ? ಅದಕ್ಕೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದೊಬ್ಬರಿಗೆ ಬಂದ ಓಟ್ ಅಂತೇಳಿ ಆ ಓಟ್ಗಳ ಮೂಲಕ ಇವನ್ನೆಲ್ಲ ಬಂದ್ ಮಾಡಿಸ್ಬೋದು ವಿನಃ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಂದ್ರೆ ಯಾವುದೇ ತನಿಖೆ ಹೇಗಿದ್ರು ತನಿಖೆಯನ್ನು ಎತ್ತಿ ತಮಗೆ ಹೆಂಗೆ ಬೇಕು ತೊಗೊಳ್ಳೋಂಥ ಜನ ಹಿಡಿದಾರೆ. ಆಡಳಿತಗಳು ಸರ್ಕಾರದಾಗ ಹೋದಾರ, ವಿರೋಧ ಪಕ್ಷವೂ ಅದಾರ. ಹೀಗಾಗಿ ಇವ್ರು ಯಾರಿಗೂ ಶಿಕ್ಷೆ ಆಗೋ ಸಾಧ್ಯತೆಗಳು ಕಡಿಮೆ. ಇದರ ಏನು ನಡಗೆ ನಮ್ಮ ಮಂತ್ರ ಓಡಾಡಿರ್ತಾರಲ್ಲ ಅವರ ಶಿಕ್ಷೆ ಅನುಭವಿಸೋದು ಹೆಚ್ಚಾಗ್ತದೆ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ಬಳ್ಳಾರಿ ಅಂತಹ ರಾಜಕಾರಣ ಬೇಕಾ ಅನ್ನೋದನ್ನು ಇವತ್ತು ನಾವು ಮತದಾರ ಕೇಳಬೇಕಾಗಿದೆ. ಬೇಕೇನ್ರಿ ಅದು? ಗುಂಡಾಗರಿದು, ಮತಗಳನ್ನು ತುಡುಗು ಮಾಡೋದು,
ಅದ್ರ ಜೊತೆಗೆ EVMಗಳು ಹಾರಿಸ್ಕೊಂಡು ಹೋಗ್ಬೋದು, ಇದೆಲ್ಲ ನಡೀತಾ ಇರ್ತಾವೆ. ಇವೆಲ್ಲ ಬೇಕಾ, ಚಿಂತನೆ ಮಾಡ್ರಿ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ಡೆವಲಪ್ಮೆಂಟ್. ಬಳ್ಳಾರಿ ಕುರಿತಾಗಾಯಿತು, ಬೆಳಗಾವಿ ಕುರಿತಾಗಾಯಿತು, ಯಾವುದೋ ಆಯಿತು. ಇಂಥ ಘಟನೆಗಳು ಇನ್ನು ಮುಂದೆ ಆಗಬೇಕು ಅನ್ನೋದು ನೀವು ಪ್ರಶ್ನೆ ಮಾಡ್ಕೊಂಡು ಉತ್ತರ ಹುಡುಕ್ಬೇಕಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.